ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಗೀತಾಂಜಲಿ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ತಿಳಿಸ್ತಿರೋಂತಹ ವಿಚಾರ, ಮಹಾತ್ಮ ಗಾಂಧೀಜಿಯವರು ತಮ್ಮ ಆತ್ಮಕಥನದಲ್ಲಿ ಬರ್ಕೊಂಡಿದ್ದಾರೆ. ಏನಂತ ಅಂದರೆ, ಬಾಲ್ಯದಲ್ಲಿ ಅವರು ಯಾವ ಥರ ಇದ್ದರು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಹಾಗೆ ಅವರು ಬಾಲ್ಯದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಓದುವಂತಹ ಸಂದರ್ಭದಲ್ಲಿ ಅಲ್ಲಿಗೆ ಸ್ಕ್ವಾಡಾಗಿ ಸ್ಕೂಲ್ಗೆ ಬರ್ತಾರೆ. ಬಂದಂತಹ ಸಂದರ್ಭದಲ್ಲಿ ಗುರುಗಳು ಒಂದು ಆ ಸ್ಕ್ವಾಡು ಪದಗಳನ್ನು ಬರೆಯೋದಕ್ಕೆ ಹೇಳಿದಾಗ ತಪ್ಪಾಗಿ ಬರೀತಾರೆ. ಅಂತಹ ಸಂದರ್ಭದಲ್ಲಿ ಅವರ ಗುರುಗಳು ಯಾವ ರೀತಿ ಅವ್ರಿಗೆ ಹೇಳಿದ್ರು, ಅವರು ನೆಕ್ಸ್ಟ್ ಏನು ಮಾಡಿದ್ರು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ಅವರ ಆತ್ಮಕಥನದಲ್ಲಿ ಮಹಾತ್ಮ ಗಾಂಧೀಜಿಯವರು ಏನನ್ನು ಬರ್ಕೊಂಡಿದ್ದಾರೆ, ಸೊ ಅದು ನಮಗೆ ಯಾವ ರೀತಿ ಆದರ್ಶವಾಗಿರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಮಹಾತ್ಮ ಗಾಂಧೀಜಿಯವರು ಅವರು ಹೇಳ್ತಾರೆ, ನಮ್ಮ ತಂದೆ ಪೋರ್ಬಂದರನ್ನು ಬಿಟ್ಟು ರಾಜಕೋಟೆಯ ರಾಜಸ್ಥಾನಿಕ ನ್ಯಾಯಾಲಯದ ಸದಸ್ಯರಾಗಿ ಹೊರಟಾಗ ನನಗೆ ಕೇವಲ 7 ವರ್ಷಗಳಾಗಿತ್ತು. ಅಲ್ಲಿ ನನ್ನನ್ನು ಪ್ರಾಥಮಿಕ ಶಾಲೆಗೆ ಏನು ಮಾಡ್ತಾರೆ, ಸೇರಿಸ್ತಾರೆ. ಆ ದಿನಗಳಲ್ಲಿ ನನಗೆ ಬೋಧಿಸಿದಂತಹ ಉಪಾಧ್ಯಾಯರ ಹೆಸರುಗಳು ಮೊದಲಾದ ವಿವರಗಳೆಲ್ಲ ನನಗೆ ಚೆನ್ನಾಗಿ ನೆನಪಿದೆ ಅಂತ ಅವರು ತಮ್ಮ ಕಥನದಲ್ಲಿ ಮಹಾತ್ಮ ಗಾಂಧೀಜಿಯವರು ಬರ್ಕೊಳ್ತಾ ಹೋಗ್ತಾರೆ. ಪೋರ್ಬಂದರಿನಲ್ಲಿ ಇದ್ದಂತೆಯೇ ಇಲ್ಲಿಯೂ ಕೂಡ ನನ್ನ ವಿದ್ಯಾಭ್ಯಾಸ ತುಂಬ ವಿಷಯದಲ್ಲಿ ಹೇಳಬೇಕಾದ ಹೆಚ್ಚಿನದೇನೂ ಇಲ್ಲ. ನಾನು ಸಾಮಾನ್ಯ ಯೋಗ್ಯತೆಯುಳ್ಳ ವಿದ್ಯಾರ್ಥಿ ಆಗಿದ್ದೆ. ಆದರೆ ಪಾಠ ಶಾಲೆಗೆ ಸಮೀಪದಲ್ಲಿದ್ದಂತಹ ಮತ್ತೊಂದು ಶಾಲೆ ಮುಗಿಸಿ ಮುಂದೆ ಪ್ರೌಢಶಾಲೆಯನ್ನು ಮುಟ್ಟುವ ವೇಳೆಗೆ ನನಗೆ 12 ವರ್ಷ ತುಂಬಿತ್ತು. ಆ ಕಾಲದಲ್ಲಿ ನಾನು ಶಿಕ್ಷಕರಿಗಾಗಲಿ ಸ್ನೇಹಿತರಾಗಲಿ ಎಂದೂ ಸುಳ್ಳು ಹೇಳಿದ ನೆನಪಿಲ್ಲ. ನಾನು ಬಹಳ ನಾಚಿಕೆಯ ಸ್ವಭಾವನಾಗಿದ್ದೆನು ಅಂತ ಮಹಾತ್ಮ ಗಾಂಧೀಜಿಯವರು ತನ್ನ ಆತ್ಮಕಥನದಲ್ಲಿ ಬರ್ಕೊಳ್ತಾ ಹೋಗ್ತಾರೆ. ಯಾರ ಜೊತೆಗೂ ಕೂಡ ನಾನು ಸೇರ್ತಿರಲಿಲ್ಲ. ನನ್ನ ಪುಸ್ತಕ ಪಾಠಗಳು ಇವೇ ನನ್ನ ಮಿತ್ರರಾಗಿದ್ದರು. ಗಂಟೆ ಹೊಡೆಯುವ ಹೊತ್ತಿಗೆ ಶಾಲೆಗೆ ಹೋಗುವುದು, ಶಾಲೆ ಮುಗಿಸಿಕೊಂಡು ಮನೆಗೆ ಓಡುವುದು, ಇದು ನನ್ನ ದಿನನಿತ್ಯದ ಅಭ್ಯಾಸವಾಗಿತ್ತು. ತಾನು ನಿಜವಾಗಿಯೂ ಓಡಿಬಿಡುತ್ತಿದ್ದೆ, ಏಕೆಂದರೆ ನನಗೆ ಯಾರೊಂದಿಗೂ ಮಾತನಾಡುವ ಧೈರ್ಯ ಇರಲಿಲ್ಲ. ಯಾರಾದರೂ ನನ್ನನ್ನು ಕುಚೋದ್ಯ ಮಾಡುವರೋ ಎಂಬ ಭಯ ನನಗೆ ಇತ್ತು ಅಂತ ತಮ್ಮ ಆತ್ಮಕಥನದಲ್ಲಿ ಬರ್ಕೊಳ್ತಾ ಹೋಗ್ತಾರೆ. ಹಾಗೆ ಅವರು ಬಾಲ್ಯದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಪ್ರೌಢಶಾಲೆಯಲ್ಲಿ 1ನೇ ವರ್ಷ ಇದ್ದಂತಹ ಸಂದರ್ಭದಲ್ಲಿ ಪರೀಕ್ಷೆಯ ವೇಳೆಯಲ್ಲಿ ನಡೆದ ಒಂದು ಘಟನೆಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಏನದು ಅಂದರೆ, ಅವರು ಮಹಾತ್ಮ ಗಾಂಧೀಜಿಯವರು ಹೇಳ್ತಾ ಹೋಗ್ತಾರೆ, ಇನ್ಸ್ಪೆಕ್ಟರ್ ಮಿಸ್ಟರ್ ಜೈಲ್ಸ್ ಪರಿಶೀಲನೆಗಾಗಿ ಶಾಲೆಗೆ ಬಂದಿರ್ತಾರೆ. ಅಂತಹ ಸಂದರ್ಭದಲ್ಲಿ 1ನೇ ತರಗತಿಯ ವಿದ್ಯಾರ್ಥಿಗಳಿಗೆ 5 ಪದಗಳನ್ನು ಬರೆಯಲು ಕೊಡ್ತಾರೆ. ಯಾರು? ಅಲ್ಲಿಗೆ ಬಂದಂತಹ ಇನ್ಸ್ಪೆಕ್ಟರ್. ಆವಾಗ ಅವುಗಳ ಪೈಕಿ ಒಂದು ಪದವನ್ನು ಕೊಡ್ತಾರೆ. ಏನದು ಅಂದರೆ ಕೆಟಲ್. ಕೆಟಲ್ ಎಂಬ ಪದವು ಆ 5 ಪದಗಳಲ್ಲಿ ಕೆಟಲ್ ಎಂಬ ಪದವು ಕೂಡ ಒಂದಾಗಿರುತ್ತೆ. ನಾನು ಅದನ್ನು ತಪ್ಪಾಗಿ ಬರೆದಿದ್ದೆ. ಅಂದರೆ 5 ಪದಗಳನ್ನು ಇನ್ಸ್ಪೆಕ್ಟರ್ ಕೊಟ್ಟಂತಹ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ, ಒಂದು ಪದವನ್ನು ಅವರು ತಪ್ಪಾಗಿ ಮಹಾತ್ಮ ಗಾಂಧೀಜಿಯವರು ಬರೆದಿರ್ತಾರೆ. ಅದು ಯಾವುದು ಅಂದರೆ ಆ ಪದ ಕೆಟಲ್. ಈ ಕೆಟಲನ್ನು ತಪ್ಪಾಗಿ ಬರೆದದ್ದನ್ನು ಯಾರು ಅಲ್ಲಿದ್ದಂತಹ ಉಪಾಧ್ಯಾಯರು ತಮ್ಮ ಪಾದರಕ್ಷೆಗಳಿಂದ ತುದಿಯನ್ನು ನನ್ನನ್ನು ಎಚ್ಚರಿಸಲು ಪ್ರಯತ್ನ ಮಾಡ್ತಾರೆ. ಅಂದರೆ ಗಾಂಧೀಜಿಯವರು ಏನು ಮಾಡ್ತಾರೆ, ಕೆಟಲ್ ಎಂಬ ಪದವನ್ನು 5 ಪದಗಳಲ್ಲಿ 4 ಪದಗಳನ್ನು ಕರೆಕ್ಟಾಗಿ ಬರೆದಿರ್ತಾರೆ, 1 ಪದಗಳನ್ನು ತಪ್ಪಾಗಿ ಬರೆದಿರ್ತಾರೆ. ಅಂತಹ ಸಂದರ್ಭದಲ್ಲಿ ಅದನ್ನು ಗಮನಿಸಿದಂತಹ ಅಲ್ಲಿನ ಶಿಕ್ಷಕರು ಅಂದರೆ ಉಪಾಧ್ಯಾಯರು ಗಮನಿಸ್ತಾರೆ. ಗಮನಿಸಿ ಗಾಂಧೀಜಿಗೆ ಹೇಳ್ತಾರೆ. ಏನಂತ ಅಂದರೆ, ಅವರ ಕಾಲಲ್ಲಿ ಒಂದು ಸನ್ನೆಯನ್ನು ಮಾಡ್ತಾರೆ.
ಮಾಡ್ತಾರೆ. ಅಂದರೆ ಎಚ್ಚರಿಕೆಯನ್ನು ಅವರಿಗೆ ಪ್ರಯತ್ನವನ್ನು ಮಾಡ್ತಾರೆ, ಎಚ್ಚರಿಕೆ ವಹಿಸ್ಕೊಳ್ಳುವಂತೆ ಮಾಡ್ತಾರೆ. ಏನಂತ ಹೇಳ್ತಾರೆ ಅಂದರೆ ಉಪಾಧ್ಯಾಯರು ಗಾಂಧೀಜಿಯವ್ರಿಗೆ ಒಂದು ಸೂಚನೆಯನ್ನು ನೀಡ್ತಾರೆ. ಏನು ಸೂಚನೆ ನೀಡ್ತಾರೆ ಅಂದರೆ, ಮುಂದಿನ ಹುಡುಗನ ಸ್ಲೇಟನ್ನು ನೋಡಿಕೊಂಡು ನಿನ್ನ ತಪ್ಪನ್ನು ತಿದ್ದುಕೊಳ್ಳಬೇಕೆಂದು ಉಪಾಧ್ಯಾಯರು ಉದ್ದೇಶವನ್ನು ಗಾಂಧೀಜಿಗೆ ನೀಡ್ತಾರೆ. ಆದರೆ ನಾವಾಗಿದ್ದರೆ ಏನು ಮಾಡ್ತಿದ್ವಿ, ಪಕ್ಕದ ಸ್ಲೇಟನ್ನು ನೋಡಿಕೊಂಡು ತಪ್ಪಾಗಿರುವಂತಹ ಪದಗಳನ್ನು ಏನು ಮಾಡ್ತಿದ್ವಿ, ರಬ್ ಮಾಡಿ ಮತ್ತು ಅದನ್ನು ಸರಿ ಮಾಡ್ತಿದ್ವಿ. ಆದರೆ ಗಾಂಧೀಜಿಯವರು ಏನು ಮಾಡ್ತಾರೆ, ಅದನ್ನು ಏನೊಂದು ಕೆಟಲ್ ಎಂಬ ಪದ ಇದೆ ಅದನ್ನು ಅವರು ಅಳಿಸಲ್ಲ, ಅದನ್ನು ಹಂಗೆ ಬಿಡ್ತಾರೆ. ಅವ್ರಿಗೆ ಇಷ್ಟ ಆಗಲ್ಲ ಅದು. ಏಕೆಂದರೆ ನಾವು ಕಾಪಿ ಮಾಡದಂತೆ ನೋಡಿಕೊಳ್ಳುವುದೇ ಉಪಾಧ್ಯಾಯರ ಕೆಲಸವೆಂದು ನಾನು ತಿಳಿದಿದ್ದೇನೋ. ಇದರ ಪರಿಣಾಮವಾಗಿ ನನ್ನನ್ನು ಹೊರತು ಉಳಿದ ಹುಡುಗರೆಲ್ಲ 5 ಪದಗಳನ್ನು ಸರಿಯಾಗಿ ಬರೆದಿದ್ದರು ಅಂತ ಗಾಂಧೀಜಿಯವರು ಹೇಳ್ತಾರೆ. ನಾನೊಬ್ಬನೇ ದಡ್ಡ. ಇದಾದ ಮೇಲೆ ಉಪಾಧ್ಯಾಯರು ನನ್ನ ಮೂರ್ಖತನವನ್ನು ನನಗೆ ತೋರಿಸುವುದಕ್ಕೆ ಪ್ರಯತ್ನ ಪಡ್ತಾರೆ. ಅಂದರೆ ನಿನ್ನ ಮೂರ್ಖತನವನ್ನು ಅವರು ಏನು ಮಾಡ್ತಾರೆ, ಗಾಂಧೀಜಿಯವ್ರಿಗೆ ಹೇಳ್ತಾರೆ. ಉಪಾಧ್ಯಾಯರು ಪ್ರಯತ್ನವನ್ನು ಮಾಡ್ತಾರೆ. ಅವರಿಗೆ ವೃಥಾ ಶ್ರಮವಾಯಿತೆ ಹೊರತು ಕಾಪಿ ಮಾಡುವ ಕಲೆ ನನಗೆ ಕೊನೆಗೂ ಬರಲೇ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಉಪಾಧ್ಯಾಯರು ನನ್ನನ್ನು ಎಚ್ಚರಿಕೆಯನ್ನು ವಹಿಸ್ಕೊಟ್ರು ಕೂಡ, ಅಥವಾ ಏನೇ ಹೇಳಿದ್ರು ಕೂಡ ನನಗೆ ಕಾಪಿ ಮಾಡುವಂತಹ ಮನಸ್ಥಿತಿ ನನಗೆ ಬರಲೇ ಇಲ್ಲ ಅಂತ ಅವರು ಹೇಳ್ತಾರೆ. ಇಷ್ಟಾದರೂ ಉಪಾಧ್ಯಾಯರಲ್ಲಿ ನನಗಿದ್ದ ಗೌರವ ಕೂಡ ಕಿಂಚಿತ್ತೂ ಕೂಡ ಕಡಿಮೆ ಆಗಲಿಲ್ಲ. ಯಾಕೆಂದರೆ ಉಪಾಧ್ಯಾಯರೇ ಅಲ್ಲಿ ಪಕ್ಕದಲ್ಲಿ ಕೂತು ನೋಡಿಕೊಂಡು ಮಾಡು ಅಂತ ಹೇಳ್ತಿದ್ದಾರೆ ಅಂದಾಗ ಅವ್ರಿಗೆ ಗುರುಗಳ ಮೇಲೆ ಯಾವುದೇ ರೀತಿ ಹಿಂಗೆ ಹೇಳಿದ್ರು ಅಂತ ಅವ್ರಿಗೆ ಯಾವುದೇ ರೀತಿ ಅದು ಬೇಸರವನ್ನು ಉಂಟು ಮಾಡಲಿಲ್ಲ. ಅವ್ರಿಗೇನಾಗುತ್ತೋ ಅವರ ಉಪಾಧ್ಯಾಯರ ಮೇಲೆ ಇದ್ದಂತಹ ಒಂದು ಗೌರವ ಹೆಚ್ಚಾಗುತ್ತೆ ಮತ್ತು ಕಿಂಚಿತ್ತೂ ಕೂಡ ಕಡಿಮೆ ಆಗಲ್ಲ. ಏಕೆಂದರೆ ಹಿರಿಯರ ದೋಷಗಳನ್ನು ಎಣಿಸದಿರುವುದು ನನ್ನ ಸ್ವಾಭಾವಿಕ ಗುಣವಾಗಿತ್ತು. ಆನಂತರ ಆ ಉಪಾಧ್ಯಾಯರ ಇತರ ದೋಷಗಳು ನನಗೆ ತಿಳಿದು ಬಂದವು. ಆದರೆ ಅವರಲ್ಲಿ ಅದರ ಭಾವ ಕಡಿಮೆ ಆಗಲಿಲ್ಲ. ಹಿರಿಯರ ಅಣತಿಯನ್ನು ಪಾಲಿಸುವುದು ನಮ್ಮ ಕರ್ತವ್ಯ, ಅವರ ಕಾರ್ಯವನ್ನು ಪರೀಕ್ಷಿಸುವುದು ಎಂಬುದನ್ನು ನಾನು ಅರಿತಿದ್ದೆನು ಅಂತ ಹೇಳ್ತಾರೆ. ಹೀಗೆ ಮತ್ತೆರಡು ಅವರ ಒಂದು ಬಾಲ್ಯದಲ್ಲಿ ನಡೆದಂತಹ ಒಂದು ಸಂಗತಿಯನ್ನು ಅವರು ನಮಗೆ ಮಹಾತ್ಮ ಗಾಂಧೀಜಿಯವರು ನಮಗೆ ತಿಳಿಸ್ತಾ ಹೋಗ್ತಾರೆ. ಅಂದರೆ ನಾವು ಕಾಪಿ ಮಾಡಬಾರ್ದು, ನಮಗೇನು ಗೊತ್ತಿದೆ ಅದನ್ನು ನಾವು ಬರೀಬೇಕು, ಯಾರೇ ಏನೇ ಹೇಳಿದ್ರು ನಾವು ಕೇಳಬಾರ್ದು ಅನ್ನೋದನ್ನು ಅವರು ಬಾಲ್ಯದಲ್ಲೇ ಕೂಡ ಅರ್ಥಕೊಂಡಿದ್ರು ಅನ್ನೋದನ್ನು ನಾವು ತಿಳಿತಾ ಹೋಗ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.